ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿನ್ನೆ ಗಣರಾಜ್ಯೋತ್ಸವ ಆಯಿತು, ತುಂಬ ಚೆನ್ನಾಗಿ ಕರ್ನಾಟಕದಾದ್ಯಂತ ಆಚರಣೆ ಮಾಡಲಾಗಿತ್ತು. ರಾಜಕಾರಣಿಗಳು ರಾಜ್ಯೋತ್ಸವದ ಪ್ರಯುಕ್ತ ಭಾಷಣವನ್ನು ಮಾಡಿದ್ದು ನಾವು ನೋಡಿದ್ದಾಯಿತು, ಕೇಳಿದ್ದು ಆಯಿತು. ಆದರೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ಬಂದಾಗ ಒಬ್ರು ಸ್ಪೆಷಲ್ ಆಗಿ ನನಗೆ ರಾಜಕಾರಣಿಗಳು ನೆನಪಾಗ್ತಾರೆ. ಅವರು ಭಾಷಣ ಅಂತೂ ನನಗೆ ಪದೇ ಪದೇ ಕೇಳಬೇಕು ಅಂತ ಅನಿಸ್ತಾನೇ ಇರುತ್ತೆ. ಸೊ ಹಂಗಾಗಿ ನಿಮಗೂ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ, ದಯವಿಟ್ಟು ಸ್ವಲ್ಪ ಮನವಿ ಬಿಡುವು ಮಾಡಿಕೊಂಡು ಈಗ ನಾನು ರಾಜಕಾರಣಿಯ ಭಾಷಣವನ್ನು ಹಾಕ್ತೀನಿ, ದಯವಿಟ್ಟು ನೋಡಿ, ಅದು ಹೆಡ್ಫೋನ್ ಹಾಕೊಂಡೇ ಕೇಳಿಸ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ತಲೆಬಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. 15 ಗಣರಾಜ್ಯೋತ್ಸವ ಕೂಡ ಅಷ್ಟೇ ಮಹತ್ವವಾದಂಥದ್ದು. ಪ್ರಥಮ ಬಾರಿಗೆ 370 ವಿಧಿಯ ರದ್ದುಗೊಳಿಸುವ ಬಳಿಕ ಅಖಂಡ ಭಾರತದ ಮೊದಲನೇ ಬಾರಿಗೆ ಗಣರಾಜ್ಯೋತ್ಸವ ಇದನ್ನಕ್ಕೆ ಬಳಸಿ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತಾ ಇದ್ದೇನೆ. ಜಮ್ಮು ಕಾಶ್ಮೀರ ಸೇರಿದಂತೆ ಇಡೀ ಭಾರತಕ್ಕೆ ಅಂಬೇಡ್ಕರ್ ಸಂವಿಧಾನದ ಮೊದಲು ಇವತ್ತು ಎಲ್ಲ ರೀತಿಯ ಅರ್ಥಪೂರ್ಣವಾದಂತಹ ಆಗಿದೆ ಅಂತೇಳಿ ನನ್ನ ಭಾವನೆ ಇದೆ. ಇಡೀ ಭಾರತ ನಾಗರಿಕರಿಗೆ ಸಮಗ್ರವಾಗಿ ಸಾಮಾಜಿಕವಾಗಿ ನ್ಯಾಯ ಕೊಟ್ಟಂತ ದಿನ ಇವತ್ತು. ವಿಶ್ವದ ಮಾಧುರಿಯಾಗಿ ಸಂವಿಧಾನ ನೀಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಎಲ್ಲರಿಗೂ ಕೂಡ ಗೌರವವನ್ನು ಕೃತಜ್ಞತೆಯನ್ನು ಸಲ್ಲಿಸುವಂತ ಈ ಕರ್ತವ್ಯ ನಮ್ಮೆಲ್ಲರೂ ಕೂಡ ಇದೆಯೇ. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮದು. ಅದು ಸಂವಿಧಾನ ಪಾಲಿಕೆ ಒಂದು ಬೃಹತ್ ಗ್ರಂಥ ಆಗಿದೆ. ಸ್ವಾತಂತ್ರ್ಯ ನಂತರ ಭಾರತ ಇವತ್ತು ಸುಮಾರು 565 ರಾಜ್ಯಗಳು, ಸಂಸ್ಥಾನಗಳಿದ್ದು ಅವೆಲ್ಲಗಳು ಒಗ್ಗಡಿಸಬೇಕಾದ್ರೆ ಸಂವಿಧಾನ ರಚಿಸಬೇಕಾದ್ರೆಗಿನ ಬಹಳಷ್ಟು ಸುಲಭವಾದಂತಹ ಕೆಲಸ ಅಲ್ಲ, ಬಹಳಷ್ಟು ಕಷ್ಟವಾಗಿತ್ತು. ಇಡೀ ದೇಶದಲ್ಲಿ ಐಕ್ಯತೆಗೋಸ್ಕರವಾಗಿ, ಭಾವೈಕ್ಯಗೋಸ್ಕರವಾಗಿ, ರಾಷ್ಟ್ರೀಯತೆಗೋಸ್ಕರವಾಗಿ ನಾಂದಿ ಆಡಿದಂತಹ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರು ಸಂವಿಧಾನಕ್ಕೆ ಜಾರಿ ತರಲು ನಮಗೆ ನಿಜವಾದಂತಹ ಹಕ್ಕು ಸಿಕ್ಕಿದೆ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಣರಾಜ್ಯವನ್ನು ಎರಡು ಬಹಳಷ್ಟು ಪ್ರಮುಖ ಜನರಿಗೋಸ್ಕರವಾಗಿ ಸ್ಥಾಪಿತವಾದಂತಹ ಈ ಪ್ರಜಾಪ್ರಭುತ್ವ ಸರ್ಕಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬುನಾದಿ ಹಾಕಲು ಭಾರತ ಸಂವಿಧಾನ, ಈಗ ನೀವೆಲ್ಲರೂ ಕೂಡ ಕಾನೂನು ಇವತ್ತು ಎಲ್ಲ ರೀತಿಯಲ್ಲೂ ಒಂದೇ ಆಗಿದೆ. ನಮ್ಮ ಭಾರತ ಸುಸಂಸ್ಕೃತ ದೇಶ. ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಗ್ರಂಥದಲ್ಲಿ ಸ್ವಾತಂತ್ರ್ಯ ಅಂದ ತಕ್ಷಣ ಸೌಂದರ್ಯದಿಂದ ಬದುಕುವುದು ಅಂತ ನೀಡಿದಂತ ಮಾತು ಗಾಂಧೀಜಿಯವರು. ಒಂದು ಬಾರಿ 104 ಉಗ್ರಾಣಿಗಳು ಯಶಸ್ವಿಯಾಗಿ ಇವತ್ತು ಉಡಾವಣೆ ಮಾಡಿ ಎಲ್ಲ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಹೆಮ್ಮೆಯ ಭಾರತ ಅನ್ನಂತ ಮಾತನ್ನು ಹೇಳಬೇಕಾಗುತ್ತದೆ. ಇಡೀ ವಿಶ್ವದಲ್ಲಿ ಅತ್ಯಂತ ಇವತ್ತು ಎಲ್ಲ ಇಂಜಿನಿಯರ್ಗಳು, ಡಾಕ್ಟರ್ಗಳಿಂದ ಕೂಡ ಕೊಟ್ಟಂತಹ ಉತ್ಪಾದನೆ ಮಾಡುವಂತಹ ದೇಶ ಭಾರತ ಆಗಿದೆ. ಅದಕ್ಕೋಸ್ಕರವಾಗಿ ಭಾರತದಲ್ಲಿದ್ದಂತ ಪ್ರತಿಯೊಬ್ಬ ಬಡವರಿಗೆ ಮತ್ತು ಎಲ್ಲ ರೀತಿಯಲ್ಲಿ ಸುಲಭವಾಗಿ ಚಿಕಿತ್ಸೆಯನ್ನು ಪಡೆದಂತಹ ಕೆಲಸ ದೇಶದಲ್ಲಿ 3.6 ಲಕ್ಷ ಹಳ್ಳಿಗಳಿಗೆ ಸುಮಾರಿಗೆ 7.25 ಕೋಟಿ ಶೌಚಾಲಯಗಳು ಕಳಿಸುವಂತ ಕೆಲಸ. ನೋಡ್ಕೊಂಡ್ ಬಂದ್ರ ಭಾಷಣ ಚೆನ್ನಾಗಿದೆ ಅಲ್ವಾ? ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಅಲ್ಲಿ ನನಗೆ ತಿಳಿಸ್ಬಿಡ್ರಿ, ಓಕೆನಾ? ಲವ್ ಯು, ಟೇಕ್ ಕೇರ್, ಬಾಯ್.